ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಹಾಸನ ಜಿಲ್ಲೆಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಯುವಕರು ಹೃದಯಘಾತಕ್ಕೆ ಬಲಿಯಾಗ್ತಿರೋ ಪ್ರಕರಣ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವತ್ತು ಕೂಡ 21 ವರ್ಷದ ಯುವಕ ನವೀನ್ ಕುಮಾರ್ ಅನ್ನೋರು ಹೊಲದಲ್ಲಿ ಹುಲ್ ತರಕ್ ಹೋಗಿ ಸ್ಥಳದಲ್ಲೇ ಕುಸಿದು ಬಿದ್ದು ಹೃದಯಘಾತಕ್ಕೆ ಬಲಿಯಾಗಿ ಹೋಗ್ಬಿಟ್ಟಿದ್ದಾರಂತೆ ಪಾಪ. ಹಾಸನ ತಾಲೂಕಿನ ಅಗಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಗೆ ಆಸರೆಯಾಗಿದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ 1 ತಿಂಗಳ ಅಂತರದಲ್ಲಿ ಹಾಸನ ಜಿಲ್ಲೆಯಲ್ಲಿ 25 ವರ್ಷದ ಒಳಗಿನ 4 ಹೃದಯಘಾತದಿಂದ ಸಾವನ್ನಪ್ಪಿರೋದು ಸಹಜವಾಗಿ ಆತಂಕವನ್ನು ಹೆಚ್ಚು ಮಾಡಿದೆ. ಐ ಡೋಂಟ್ ನೋ, ಇವತ್ತಿನ ಫುಡ್ ಸ್ಟೈಲು, ಒತ್ತಡನೋ, ಆತಂಕನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಯಿಲ್ಲ. ನಾನು ಸೀರಿಯಸ್ಲಿ 25 ವರ್ಷದ ಒಳಗಡೆ ಅವರು 4 ಜನ 1 ತಿಂಗಳಲ್ಲಿ ಸಾವನ್ನಪ್ತಾರೆ ಅಂತ ಅಂದ್ರೆ ಐ ಡೋಂಟ್ ನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಹೊಲದಲ್ಲಿ ಹುಲ್ ತರಕ್ ಹೋಗಿದ್ದ ಸಂದರ್ಭದಲ್ಲಿ ದಿಢೀರಂತ ಕುಸಿದು ಬಿದ್ದಿದ್ದಾರಂತೆ. ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಒಬ್ಬ ಮಗ ಇದ್ದ ಮನೆಯಲ್ಲಿ ಆಸರೆಯಾಗಿ ಅವನು ಕಳ್ಕೊಂಡ ಕುಟುಂಬಸ್ಥರ ನೋವು ಸೀರಿಯಸ್ಲಿ ಯಾರಿಗೂ ಬೇಡ. ಅದು ಎಲ್ಲರೂ ನಾರ್ಮಲ್ ಆಗಿ ಹೋಗಿದ್ದು ಒಬ್ಬ ಯುವಕ ಬಂದು ಈ ಥರ ಆಗ್ತಾನೆ ಅನ್ನೋದಾದ್ರೆ ಐ ಡೋಂಟ್ ನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ನಾವೆಲ್ಲ ಹಿಂದೆ 60 ವರ್ಷ 70 ವರ್ಷ ಆದಮೇಲೆ ಇಂಥವೆಲ್ಲ ನೋಡ್ತಾ ಇದ್ದು. 25 ವರ್ಷದ ಹುಡುಗರು ರೀ, 21 ವರ್ಷ 22 ವರ್ಷ 23 ವರ್ಷದ ಹುಡುಗರು ಹಿಂಗೆ ಸಾವನ್ನಪ್ತಾ ಇದ್ದಾರೆ ಅಂತ ಅಂದ್ರೆ ಯಾಕೆ? ಐ ಡೋಂಟ್ ನೋ. ನೋಡೋಣ, ಇದು ಸಂಬಂಧಪಟ್ಟಂಗೆ ಒಬ್ರು ಹೃದಯ ತಜ್ಞರನ್ನ ಕರೆಸಿ ನಮ್ಮ ವಾಹಿನಿಯಲ್ಲೇ ಇದ್ರ ಬಗ್ಗೆ ಒಂದು ಇಂಟರಾಕ್ಟ್ ಮಾಡೋ ಕಾರ್ಯಕ್ರಮವನ್ನು ಮಾಡೋಣ.